ಫಸ್ಟ್ ಬೌಂಡ್ರಿ ಇವಾಗ ರಚನ್ ಕಡೆಯಿಂದ ಬರ್ತಾ ಇದೆ. ಮುಂದೆ ಆಗ್ತಂತ ಬಾಲಿಗೆ ಬೌಲರ್ ತಲೆ ಮೇಲಿಂದ ಹೊಡಿತಾರೆ. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ಸೆಂಟರ್ ಪ್ಲೇಸ್ ಅಲ್ಲಿ ಕ್ಲಿಯರ್ ಮಾಡೋದು. ಸ್ಟ್ರೈಟ್ ಡೌನ್ ದ ಹೇರೋ 1 ಬೌನ್ಸ್ ಬೌಂಡ್ರಿ ಅಂತ ಬರುತ್ತೆ. ಇಲ್ಲಿ ಫಸ್ಟ್ ಬೌಂಡ್ರಿಯಿಂದ ಸ್ಕೋರ್ ಬೋರ್ಡ್ ಸೇರುತ್ತೆ. ಸೂಪರ್ ಬೌಲಿಂಗ್ ಇದು, ಡಿಪ್ ಆಗುತ್ತೆ, ರನ್ಸ್ ಬರೋದಿಲ್ಲ. ಫಸ್ಟ್ ಬೌನ್ಸ್ ಅಂತ ಒಂದು ವಾರ್ನ್ ಕೂಡ ಮಾಡ್ತಾ ಇದ್ದಾರೆ ಅಂಪೈರ್ಸ್ ಅಲ್ಲಿ. ಫಿಫ್ತ್ ಬಾಲ್ ಬಿಗ್ ಶಾಟ್ ಯೋಚನೆ ಮಾಡ್ತಾ ಇದ್ದಾರೆ ರಚನ್. ಬರೋದಿಲ್ಲ, ಬ್ಯಾಟ್ಗೂ ಬಾಲ್ಗೂ ಯಾವುದೇ ಸಂಬಂಧನೇ ಇಲ್ಲ ಅಲ್ಲಿ. ಬರುತ್ತೆ ವೈಟ್ ಬಾಲ್ ಅಂತ ಕಾಲ್. ಎಕ್ಸ್ಟ್ರಾ 1 ರನ್ ಮತ್ತೆ ಆ್ಯಡ್ ಆಗುತ್ತೆ ಇಲ್ಲಿ. ರೇಡಿಯೋ ಸಿಟಿ 8 ಫಾರ್ ನೋ ಲಾಸ್. ಮತ್ತೆ ಮುಂದೆ ಆಗ್ತಾರೆ. ಸ್ವಲ್ಪ ಬ್ಯಾಕ್ ಪೆಡಲ್ ಆಡುವಂತ ಯೋಚನೆ ಮಾಡಿ ಲೇಟ್ ಬ್ಯಾಟ್ ಬರುತ್ತೆ. ಕ್ಯಾಚ್ ಅಂತ ಕಾಲ್ ಇದು. ಸೂಪರ್ ಕ್ಯಾಚ್. ಮಿಡಲ್ನಲ್ಲಿದ್ದಂಥ ಫೀಲ್ಡರ್ ಬಂದು ಹಿಡ್ಕೊಳ್ತಾರೆ ಅದನ್ನ ಮಂಜುನಾಥ್ ಅವರು. ವೆರಿ ಫಸ್ಟ್ ರಚನ್ ಅವರು ವಿಕೆಟ್ಸ್ ಅನ್ನ ಕಳ್ಕೊಳ್ಳೋದು. ರೇಡಿಯೋ ಸಿಟಿ 8ಕ್ಕೆ 1 1.2 ಓವರ್ ನಲ್ಲಿ. ನೀವು ಬ್ಯಾಟ್ರಿ ಇವಾಗ ಯಾರನ್ನ ಕಣಕ್ಕಿಳಿಸ್ತಾರೆ ನೋಡಬೇಕಾಗಿದೆ ರೇಡಿಯೋ ಸಿಟಿ ಟೀಮ್ ಅವರು. ಇಬ್ಬರಿಗೆ ಕೂಡ ಗೆಲ್ಲಬೇಕಾದಂತ ಒಂದು ಪಂದ್ಯ ಇದು. ಫೀಲ್ಡಿಂಗ್ ಟೀಮ್ ನೋಡಿದ್ರೆ 2 ಮ್ಯಾಚ್ ಆಡಿದ್ರೆ 2ಕ್ಕೆ 2 ಸೋಲ್ ಬಂದಿದೆ. ಬ್ಯಾಟಿಂಗ್ ಟೀಮ್ ಆಡಿರೋ 1 ಮ್ಯಾಚ್ ಅವರು ಕೂಡ ಸೋಲೆ ಕಂಡಿರೋದು. ರೇಡಿಯೋ ಸಿಟಿ ವರ್ಸಸ್ ನ್ಯೂಸ್ ಫಸ್ಟ್ ಕನ್ನಡ ಟೀಮ್ಗೆ ಆಡ್ತಾ ಇರೋದು. ಒಂದು ವಿಕ್ಟ್ರಿಗೋಸ್ಕರ 2 ಟೀಮ್ ಇಲ್ಲಿ ಯೋಚನೆ ಮಾಡ್ದಂಗೆ ಬ್ಯಾಟಿಂಗ್ ಮಾಡ್ತಾರೆ ನೋಡಬೇಕಾಗುತ್ತೆ ಇಲ್ಲಿ ರೇಡಿಯೋ ಸಿಟಿ ಟೀಮ್ ಅವರು. ಮತ್ತೆ ಯೋಗೇಶ್ ಸೂಪರ್ ಬೌಲಿಂಗ್. ರನ್ಸ್ ಬರ್ತಾ ಇಲ್ಲಿ ನವೀನ್ ಕಡೆಯಿಂದ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ನವೀನ್ ಸ್ಟ್ರೈಕಲ್ಲಿ ಇರೋದು. ನ್ಯೂ ಬ್ಯಾಟರ್ ಆಗಿ ಬಂದಿರೋದು. ನೋಡಬೇಕಾಗುತ್ತೆ ಯಾವ ಥರ ರನ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ, ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ಈ ವ್ಯಕ್ತಿ ಅಂತೇಳಿ. ಬಟ್ ಬೌಲಿಂಗಲ್ಲಿ ಇರೋದು ಯಾರಪ್ಪ ಅಂತ ಇರೋದು ಯೋಗೇಶ್, ನ್ಯೂಸ್ ಫಸ್ಟ್ ಕನ್ನಡ ಪರವಾಗಿ. 4th ಬಾಲ್ ಇದು ತಡೆಯೋಕೆ ಇಲ್ಲ. ರಾಕೆಟ್ ಲಾಂಚ್ ಆಗದೆ ಸ್ಕ್ವೇರ್ ಲೆಗಿಂದ ಆಚೆಗೆ. ಸೂಪರ್ ಬಾಲ್ ಅಂತ ಶಾಟ್. ಜಸ್ಟ್ ವಿರ್ ಸಿಕ್ಕಿದ ಕೂಡಲೇ ಶಾರ್ಟ್ ರೇಸಿಂಗ್ ಡೆಲಿವರಿಗೆ ಪುಲ್ ಮಾಡ್ತಾ ಇರೋದು ಸ್ಕ್ವೇರ್ ಲೆಗ್ ರೋಸನಲ್ಲಿ. ಈ 6 ಇಂದ ಕಂಪ್ಲೀಟ್ ಮಾಡ್ತಾರೆ. 14 ರನ್ನು. 2 ಬಾಲ್ ಇನ್ನೂ ಕೂಡ ಬಾಕಿ ಇದೆ ಈ ಓವರ್ನಲ್ಲಿ. ನೋಡಬೇಕಾಗುತ್ತೆ. ವೆರಿ ಫಸ್ಟ್ ಬಾಲ್ 1 ರನ್ ಆಗೋದು. ಅದಾದ ನಂತರ ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ. ಅದಾದ ನಂತರ ಮಂಜುನಾಥ್ ಕಡೆಯಿಂದ ಸೂಪರ್ ಕ್ಯಾಚ್, ವಿಕೆಟ್ ಅನ್ನು ಕಳ್ಕೊಳ್ತಾರೆ. ಅದಾದ್ಮೇಲೆ ಮತ್ತೊಂದು ಡಾಟ್ ಬಾಲ್ ನ್ಯೂ ಬ್ಯಾಟರ್ ಬರ್ತಾ ಇದ್ದಂಗೆ ಸೆಕೆಂಡ್ ಬಾಲಲ್ಲಿ ಶಾರ್ಟ್ ರೇಸಿಂಗ್ ಡೆಲಿವರಿಗೆ ಒಂದು 6 ಅನ್ನು ಹೊಡೆದಿರೋದು. ಮತ್ತೆ ಸಫಲ್ ಆಗಿ ಹೊಡೆಯುವಂಥ ಒಂದು ಪ್ರಯತ್ನ ಸ್ಟ್ರೆಂತ್ ಇದೆ ಅವ್ರ ಕೈಯಲ್ಲಿ. ಬಿಗ್ ಶಾಟ್ ಯೋಚನೆ ಮಾಡ್ತಾ ಇರೋದು ಇಲ್ಲಿ. ರನ್ ಬರೋದಿಲ್ಲ. ಕೊನೆ 1 ಬಾಲ್ ಬಾಕಿ ಇದೆ ಪವರ್ ಪ್ಲೇ ಓವರ್ನಲ್ಲಿ. ಸೆಕೆಂಡ್ ಓವರ್ ಪವರ್ ಪ್ಲೇ ನಡೀತಾ ಇರೋದು ಇಲ್ಲಿ. ಫಸ್ಟ್ ಮಂಜುನಾಥ್ ಬೌಲಿಂಗ್ ಮಾಡಿದ್ರೆ 1 ವಿಕೆಟ್ಸು ಬೀಳದೇ ಇದ್ರು ಕೂಡ ಬೌಲಿಂಗ್ ಅಂತೂ ಸೂಪರ್ ಆಗ್ತಾರೆ. ಒಳ್ಳೆ ಎಕಾನಮಿ ಉಳಿಸ್ಕೊಳ್ತಾರೆ ಅವರು. ಇದು ಕೂಡ ಬಿಗ್ ಶಾಟ್. ಖಾಲಿ ಜಾಗ ಭರ್ತಿ ಆಗ್ತಾ ಇರೋದು ಇಲ್ಲಿ. ಹೋಗುತ್ತೆ ಆಚೆ ಕಡೆಗೆ. ಇದು ಮಿಡ್ ವಿಕೆಟ್ ಏರಿಯಾ ಕ್ಲಿಯರ್ ಆಗುತ್ತೆ. ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡೆಯಿಂದ ಬಂದಂಥ ಸೆಕೆಂಡ್ 6 20 ರನ್ ಕಂಪ್ಲೀಟ್ ಮಾಡ್ತಾರೆ. 2 ಓವರ್ ಮುಗಿತಾ ಇದ್ದಂಗೆ 24 ಲಾಸ್ ಆಫ್ 1 ವಿಕೆಟ್
ರೇಡಿಯೋ ಸಿಟಿ ಟೀಮು 4 ಓವರ್ ಇನ್ನೂ ಕೂಡ ಬಾಕಿ ಇದೆ ಫಸ್ಟ್ ಸೆಷನ್ ಮುಗಿಯೋದಕ್ಕೋಸ್ಕರ. ನೋಡಬೇಕಾಗುತ್ತೆ ಯಾವ ಥರ ಬೌಲರ್ಗಳನ್ನು ಪರಿಚಯ ಮಾಡ್ತಾರೆ, ಯಾವ ಬೌಲರ್ಗಳಲ್ಲಿ ಬರ್ತಾರೆ ಅಂತೇಳಿ. ನ್ಯೂಸ್ ಫಸ್ಟ್ ಕನ್ನಡ ಟೀಮು 2 ಮ್ಯಾಚ್ ಸೋತಿದ್ರು ಕೂಡ ಇಲ್ಲಿ ಪ್ಲೇಯರ್ಗಳ ಇನ್ನೊಂದು ಮ್ಯಾಚ್ ವಿಕ್ಟ್ರಿಗೋಸ್ಕರ ಒಂದು ಹೋರಾಟ ಮಾಡ್ತಾ ಇರುವಂಥದ್ದು. ಒಂದೇ ಒಂದು ವಿಕ್ಟ್ರಿ ಬಂದರೂ ಕೂಡ ಅಲ್ಲಿಂದ ಮೊಮೆಂಟಮ್ ಚೇಂಜ್ ಮಾಡ್ಕೊಳ್ಬೋದು ಅನ್ನೋ ಯೋಚನೆ ಅವ್ರದ್ದು. ಬಟ್ ಆ ಥರ ಯೋಚನೆ ರೇಡಿಯೋ ಸಿಟಿ ಕಡೆಯಿಂದಲೂ ಇದೆ. ಅವ್ರಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಇದು, ವಿಕ್ಟ್ರಿ ತಗೊಳ್ಳೇಬೇಕಾಗತ್ತೆ. ಅವರು ಕೂಡ ಫಸ್ಟ್ ಮ್ಯಾಚಲ್ಲಿ 90+ ಒಂದು ಬಿಗ್ ಟಾರ್ಗೆಟನ್ನು ಚೇಸ್ ಮಾಡ್ತಾರೆ. ಚೇಸ್ ಮಾಡೋ ಸಂದರ್ಭದಲ್ಲಿ ಒಂದು 10ರಿಂದ 15 ರನ್ ಅಂತರದಿಂದ ಸೋಲನ್ನು ಕಾಣೋದವರು. ನ್ಯೂ ಬೌಲರ್ ಬಂದಿರೋದು ಇವಾಗ ಭರತ್ ಅವರು. ಬೌಲಿಂಗ್ ಮಾಡಕ್ ಬಂದಿರೋದು ಇವಾಗ ನ್ಯೂ ಬೌಲರ್ ಭರತ್ ಅವರು. ತುಂಬಾನೇ ಆಚೆ ಆಗ್ತಾರೆ. ಇದು ವಿಕೆಟ್ ಕೀಪರ್ ಕೂಡ ಮಿಸ್ ಮಾಡ್ತಾರೆ, ಸ್ಲಿಪ್ ಕೂಡ ಮಿಸ್ ಆಗುತ್ತೆ. ನೋಬಾಲ್ ಪ್ಲಸ್ ಬೌಂಡ್ರಿಯಿಂದ ಕಾಯ್ಕೊಡ್ತಾರೆ ಅಂಪೈರ್ಸು. 25 ರನ್ನು ಕಾಸ್ಟ್ಲಿ ಆಗ್ತಾ ಇದೆ. ಇಲ್ಲಿ ಎಲ್ಲ ಒಂದು ಕಡೆಯಿಂದ ಬ್ಯಾಟಿಂಗ್ ಟೀಮಿಗೆ ಪ್ಲಸ್ ಆಗ್ತಾ ಇದೆ. ರೇಡಿಯೋ ಸಿಟಿ ಟೀಮಿಗೆ 25ಕ್ಕೆ ತಲುಪ್ತಾ ಇದ್ದಾರೆ. 3ನೇ ಓವರ್ ರನ್ನಿಂಗ್ನಲ್ಲಿರೋದು. ಬರೀ ಫಸ್ಟ್ ಬಾಲ್ ನೋಬಾಲ್ ಅಂದ್ಕೊಳ್ಳೇ ಇವಾಗ ಫ್ರೀ ಹಿಟ್ ಅಪರ್ಚುನಿಟಿ ಇರುವಂಥದ್ದು. ಸೂಪರ್ ಬೌಲಿಂಗ್, ಫ್ರೀ ಹಿಟ್ನಲ್ಲಿ ಯಾವುದೇ ರನ್ಸನ್ನು ತಗೊಳ್ತಾ ಇಲ್ಲ ಅಲ್ಲಿ ಸತೀಶ್ ಅವರು. 4 ಬಾಲ್ ಆಡಿ 6 ರನ್ ಮಾಡಿದ್ದಾರೆ. ಒಂದು ಬೌಂಡ್ರಿ ಬಂದಿರೋದು ಫಸ್ಟ್ ಓವರ್ನಲ್ಲಿ ಈ ವ್ಯಕ್ತಿ ಬ್ಯಾಟಿಂದ. ಸೂಪರ್ ಶಾಟ್ ಇದು, ಶಫಲ್ ಆಗಿ ಹೊಡಿತಾರೆ ಸ್ಕ್ವೇರ್ ಲೆಗ್ ಮೇಲ್ಗಡೆ, ಬೀಳುತ್ತೆ ಬೌಂಡ್ರಿ ರೋಪಿಂದ ಆಚೆಗೆ. 6 ಅಂತ ಕಾಲ್ ಬರುತ್ತೆ ಅಂಪೈರ್ ಕಡೆಯಿಂದ. 31ಕ್ಕೆ ತಲುಪ್ತಾ ಇರುವಂಥದ್ದು ಇಲ್ಲಿ ಕರ್ನಾಟಕ ಮೀಡಿಯಾ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಇಲ್ಲಿ 5ನೇ ದಿನದ ಕೊನೆಯ ಪಂದ್ಯ. ಇದು ಕೂಡ ಅಷ್ಟೇ ತುಂಬಾ ಆಚೆ ಇಡುವಂಥ ಒಂದು ಪ್ರಯತ್ನ ಮಾಡಿದ್ದು. ಹೋಗ್ತಾರೆ ಬಾಲ್ ಹತ್ತಿರಕ್ಕೆ ಬ್ಯಾಟ್ಸ್ಮ್ಯಾನು. ನೀವು ಅಷ್ಟು ಮೂವ್ ಆಗ್ತೀರೋ ಅಷ್ಟೇ ದೂರಕ್ಕೆ ವೈಡ್ ಲೈನ್ ಕೂಡ ಮೂವ್ ಆಗ್ತಾ ಹೋಗುತ್ತೆ. ಅದಕ್ಕೆ ವೈಡ್ ಬಾಲ್ ಅಂತ ಕಾಲ್ ಕೊಡಲ್ಲ ಅಂಪೈರ್ಸ್ ಇದನ್ನ. ಇದು ಕೂಡ ಸೂಪರ್ ಶಾಟ್, ನಿಕ್ಕ ಆಗ್ತಾ ಇದ್ದಾಗ ಇನ್ಸೈಡ್ ನಿಕ್ಕ ಆಗುತ್ತೆ. ಕ್ಯಾಚ್ ಅಂತ ಕಾಲ್ ಇರೋದು ಇಲ್ಲಿ ಬರುತ್ತೆ. ಬ್ರೇಕ್ ಥ್ರೋ ಇಲ್ಲಿ ಸತೀಶ್ ಅವರು ವಾಕ್ ಮಾಡಬೇಕಾಗುತ್ತೆ. ಇವಾಗ ವಿಕೆಟ್ ಕೀಪರ್ ಕ್ಯಾಚ್ ಹಿಡಿಯೋದು. 2ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾರೆ ರೇಡಿಯೋ ಸಿಟಿ ಟೀಮ್. 31 ರನ್ 2ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. 3ನೇ ಓವರ್ ಅಲ್ಲಿ ಇರೋದು. ಸ್ಕೋರ್ ಚೆನ್ನಾಗಿ ಮೂವ್ ಆಗ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕಾಗುತ್ತೆ. ಕೊನೆಯವರೆಗಿನ ವಿಕೆಟ್ ಕಳ್ಕೊಳ್ಳದೆ ಉಳಿದಂಥ ಓವರ್ಗಳಲ್ಲಿ ಪ್ರತಿ ಓವರಲ್ಲೂ ಕೂಡ ಒಂದೊಂದು 6 ಹತ್ರ ಗಮನ ಕೊಟ್ಟರು ಕೂಡ ಒಂದು 70 ಮೇಲೆ ಟಾರ್ಗೆಟ್ ಕೊಡೋ ಅವಕಾಶ ಇದೆ. ಕೊನೆ ಲಾಸ್ಟ್ ಬಾಲ್ ಭರತ್ ಅವರ ಓವರಲ್ಲಿ ಬಾಕಿ ಇರುವುದಲ್ಲಿ ಬಂದಿರೋದು ನ್ಯೂ ಬ್ಯಾಟ್ಸ್ಮನ್ ಯಾರಪ್ಪ ಅಂದ್ರೆ ಇವಾಗ ಸಂತೋಷ್. ಸೂಪರ್ ಬೌಲಿಂಗ್, ಲೇಟ್ ಕಟ್ ಮಾಡ್ತಾರೆ ಪಾಯಿಂಟ್ ಕಡೆಗೆ. ಜಸ್ಟ್ 1 ರನ್ನಿಗೆ ಅಷ್ಟೇ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು. ಈ 1 ರನ್ನಿಂದ 32ಕ್ಕೆ ತಲುಪ್ತಾ ಇದೆ ರೇಡಿಯೋ ಸಿಟಿ ಟೀಮ್ 2.5 ಓವರ್ನಲ್ಲಿ. ಕೊನೆಯೊಂದು ಬಾಲ್ ಇಂಥವು ಕಮ್ಬ್ಯಾಕ್ ಮಾಡಿದ್ದಾರೆ ಇಲ್ಲಿ ಭರತ್ ಅವರು. ವೆರಿ ಫಸ್ಟ್ ಬಾಲ್ ನೋ ಬಾಲ್ ಪ್ಲಸ್ ಬೌಂಡ್ರಿ ಆಗಿರುತ್ತೆ. ಫ್ರೀ ಹಿಟ್ನಲ್ಲಿ ರನ್ಸೇ ಕೊಡೋದಿಲ್ಲ. ಅದಾದಮೇಲೆ ಒಂದು 6 ಕೊಟ್ಟರೆ ಮತ್ತೆ ಡಾಟ್ ಬಾಲ್, ಬಟ್ ಅದಾದ ನಂತರ 6 ಹೊಡೆದಂಥ ಪ್ಲೇಯರ್ ವಿಕೆಟನ್ನು ಕೂಡ ತೆಗೆಯೋದು ಭರತ್ ಅವರು. ಇದು ಒಳಗೆ ಬರ್ತಾ ಇದ್ದಂಗೆ ನಿಕ್ಕಾಗಿ ಕ್ಯಾಚ್ ಆಗುತ್ತೆ ಅಲ್ಲಿ ಕಾಟ್ ಬಿಹೈಂಡಲ್ಲಿ ವಿಕೆಟನ್ನು ಕಳ್ಕೊಳ್ಳೋದು. ಸಮಯ ಇದೆ ಅಂತೇಳಿ ವ್ಯರ್ಥ ಮಾಡಬೇಡಿ, ದಯವಿಟ್ಟು ಗಮನಿಸಿ. 5 ಗಂಟೆಗೆ ಗ್ರೌಂಡ್ ಖಾಲಿ ಮಾಡಬೇಕಾಗತ್ತೆ ನಾವು.
ಆಲ್ರೆಡಿ 4:25 ಆಗಿದೆ. ಇನ್ನು ಕೆಲವು ಕ್ಷಣವರೆಗೂ ಮಾತ್ರ ನಮ್ಮ ಹತ್ರ ಬಾಕಿ ಇರೋದು ಇವತ್ತಿನ ದಿನಕ್ಕೆ. ಬರುತ್ತೆ ಇಲ್ಲಿ ಮತ್ತೆ 2 ರನ್ಸ್ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡೆಯಿಂದ. 34 ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 34ಕ್ಕೆ 2 ವಿಕೆಟ್ಸನ್ನು ಕಳ್ಕೊಂಡಿರೋದು ರೇಡಿಯೋ ಸಿಟಿ. ಇನ್ನು 3 ಓವರ್ನಲ್ಲಿ ಇದೇ ಥರ ಒಂದು 30-35-40 ರನ್ಸನ್ನು ಮಾಡಿಕೊಂಡು ಖಂಡಿತ ಒಂದು ಒಳ್ಳೆ ಟೋಟಲ್ ಸ್ಕೋರನ್ನು ಸ್ಕೋರ್ ಬೋರ್ಡ್ ಮೇಲೆ ಇಡ್ಬೋದು ಅವರಿಗೆ. ಆ ಒಂದು ಆಪರ್ಚುನಿಟಿ ಇದೆ. ಬಟ್ ಆದರೆ ಸಂತೋಷ್ ಮತ್ತು ನವೀನ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ಪನ್ನು ಮಾಡಲೇಬೇಕಾಗಿದೆ. ಇಲ್ಲಿ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಇಲ್ಲಿ ಜಾಸ್ತಿ ಸ್ಟ್ರೈಕ್ ತಗೊಂಡು ಫ್ರಂಟ್ ಆಫ್ ದಿ ವಿಕೆಟ್ ಲೀಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸಂತೋಷ್ ಅವರು ಜಸ್ಟ್ ರೊಟೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಬಿಗ್ ಶಾಟ್ ಹೊಡೆಯೋ ಎಬಿಲಿಟಿ ಇದೆ. ಬಟ್ ಓವರ್ಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆಯಿಂದ ಸೆಟ್ ಬ್ಯಾಟ್ಸ್ಮನ್ಗೆ ಚಾನ್ಸ್ ಕೊಡುವಂಥದ್ದು ಪ್ರಯತ್ನ ಭಾರಿ ಒಳ್ಳೆಯದು. ಶಫಲ್ ಆಗಿ ಆಡುವಂಥ ಒಂದು ಪ್ರಯತ್ನ ಫೈನಲ್ ಏರಿಯಾ ಕಡೆಗೆ ಟಾರ್ಗೆಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರೋದು. ಪ್ಲೇಸ್ಮೆಂಟ್ ಅದು ಚೆನ್ನಾಗಿತ್ತು. ಬ್ಯಾಕ್ವರ್ಡ್ ಶಾಟ್ ಲೆಗ್ ಫೈನ್ ಲೆಗ್ ಕಡೆಗೆ ಜಸ್ಟ್ ಇನ್ಫೀಲ್ಡ್ ಕ್ಲಿಯರ್ ಆದರೆ ಸಾಕಾಗುತ್ತೆ, ಬೌಂಡ್ರಿ ಸಿಗುತ್ತೆ. ಅದೇ ಯೋಚನೆ ಆಡ್ತಾ ಇರೋದು. ಸೂಪರ್ ಬೌಲಿಂಗ್ ಇದು. ಮೂವ್ ಆಗ್ತಾ ಇದ್ದಂಗೆ ಬೀಳುತ್ತೆ ವೈಡ್ ಯಾರ್ಕರ್ ಲೈನಲ್ಲಿ. ಸೂಪರ್ ಬೌಲಿಂಗ್, ಒಳ್ಳೆ ಡೆಲಿವರಿ ಇದು. ಇದರಿಂದ ಶಾರ್ಟ್ ಬಾಲ್ ಆಗಿತ್ತು, ರೇಸಿಂಗ್ ಡೆಲಿವರಿ ಆಗಿತ್ತು. ಆದರೆ ಇವಾಗ ಅಂತ ಆಗ್ತಾರೆ ಬ್ಲಾಕ್ ಹೋಲಿ ಹಾಕುವಂಥದ್ದು. ತುಂಬ ಆಚೆ ಹೋಗೋ ಬಾಲನ್ನು ಎಳ್ಕೊಂಡು ಹೊಡೆಯುವಂಥ ಪ್ರಯತ್ನ ಮಾಡಿದ ಮಿಡ್ ವಿಕೆಟ್ ಏರಿಯಾ ಕಡೆಗೆ. ಜಸ್ಟ್ 1 ರನ್ ಅಷ್ಟು ಪಡ್ಕೊಳ್ತಾರೆ. ಸಂತೋಷ್ ಆಡ್ಕೊಳ್ಳಿ, ನೀವೇ ನಿಮ್ಮ ಬ್ಯಾಟಿಂದ ರನ್ಸ್ ಬಂದೇ ಬರುತ್ತೆ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಅವ್ರಿಗೂ ಕೂಡ ಗೊತ್ತಿದೆ. ಬಟ್ ನವೀನ್ ಮೇಲೆ ಜವಾಬ್ದಾರಿ ಇರುತ್ತೆ. ಟ್ರಂಪ್ ಕಾರ್ಡ್ 2 ವಿಕೆಟ್ಸ್ ಹೋಗಿದೆ ಅಂತ ಇದ್ರೆ ಇಲ್ಲಿ ಲೀಡ್ ಮಾಡಬೇಕಾಗುತ್ತೆ. ನವೀನ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡಬೇಕಾಗತ್ತೆ. 5 ಬಾಲಿಗೆ 14 ರನ್ ಮಾಡಿದ್ದಾರೆ. ಬ್ಯಾಟ್ ಹಾಕುವಂಥ ಶೈಲಿಯಲ್ಲಿ ಗೊತ್ತಾಗುತ್ತೆ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿ. ಬಟ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕಾಗುತ್ತೆ. ಎಸ್ ಬರ್ತಾ ಇದೆ ಇಲ್ಲಿ. ಬ್ಯಾಟ್ ಹಾಕುವಂಥ ಶೈಲಿಯಲ್ಲಿ ಗೊತ್ತಾಗುತ್ತೆ ಅವರಿಗೆ ಅಭ್ಯಾಸ ಇದೆ ನಿರಂತರ ಕ್ರಿಕೆಟ್ನಲ್ಲಿ ಅಂತೇಳಿ. ಎಸ್ ಬಾಸ್ ಅಂತ ಹೇಳ್ತಾ ಇರೋದು. ಹೊಡಿತಾರೆ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆಗೆ ಕ್ಲಿಯರ್ ಆಗುತ್ತೆ 6 ಇಲ್ಲಿ. ನವೀನ್ ಬ್ಯಾಟಿಂದ ಬಂದಂಥ ಮತ್ತೊಂದು 6 ಇದು. 41ಕ್ಕೆ ತಲುಪ್ತಾರೆ ರೇಡಿಯೋ ಸಿಟಿ ಟೀಮ್ ಅವರು. ಕೊನೆ 2 ಬಾಲ್ ಇನ್ನೂ ಕೂಡ ಯೋಗಿ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಾಕಿ ಇರುವಂಥದ್ದು 2 ಬಾಲ್. ಆ 2 ಬಾಲಲ್ಲಿ ಎಷ್ಟೊಂದು ಕಲೆಕ್ಟ್ ಮಾಡ್ಕೊಳ್ತಾ ನೋಡಬೇಕಾಗಿದೆ. ಚೇಂಜ್ ಮಾಡ್ತಾರೆ ಇವಾಗ ಗೌಡನ ಯೋಗೀಶ್. ಸೂಪರ್ ಬೌಲಿಂಗ್, ಯಾವುದೇ ರನ್ಸ್ಗೆ ಅವಕಾಶ ಕೊಡ್ತಾ ಇಲ್ಲ. ಕೊನೆ 1 ಬಾಲ್ ಬಾಕಿ ಇದೆ. 3.5 ಓವರ್ ಅಂತಂದರೆ ಒಂದು ಒಳ್ಳೆ ಸ್ಕೋರ್ ಕಾಣ್ತಾ ಇದೆ ಇಲ್ಲಿ ರೇಡಿಯೋ ಸಿಟಿ ಸ್ಕೋರ್ ಬೋರ್ಡಲ್ಲಿ. ನೋಡಬೇಕಾಗುತ್ತೆ ಇವಾಗ ಕ್ಲೋಸ್ ಕಾಲ್ ಇದೆ. ಅಂಪೈರ್ಸ್ ಎಲ್ಲ ಒಂದು ಕಡೆಯಿಂದ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಕೊಡ್ತಾರೆ ವೈಟ್ ಬಾಲ್ ಅಂತ ಕಾಲ್. ಲೆಗ್ ಸ್ಟಿಕ್ಕಿಂದ ಆಚೆನೇ ಇತ್ತು ಈ ಬಾಲು. ಬಟ್ ಅದರಲ್ಲಿ ಒಂದು ಕಡೆ ಅಂಪೈರ್ಗೆ ಡೌಟ್ ಇದ್ದಿದ್ದು ಲೆಗ್ ಬೈ ಆಗುತ್ತಾ ಏನೋ ಅಂತ ಅದೊಂದು ಯೋಚನೆಯಲ್ಲಿ ಇದ್ರು ಅಷ್ಟೇ ಅವರು. ಬರುತ್ತೆ ಇಲ್ಲಿ ವೈಟ್ ಬಾಲ್ ಅಂತ ಕಾಲ್. 1 ರನ್ನಿಗೆ ಅವಕಾಶ ಕೊಡ್ತಾ ಇದ್ದಾರೆ. 42 ಇದು ತುಂಬ ಸಫಲಾಗಿ ಆಡುವಂತ ಆಡಿ ಯೋಚನೆ ಮಾಡಿದೆ. ಬಟ್ ಸೂಪರ್ ಡೆಲಿವರಿ ಇದು. ಸಫಲ ಆಗ್ತಾರೆ. ಬ್ಯಾಟ್ ಹಾಕಬೇಕಾಗಿತ್ತು. ಎಷ್ಟು ಮೂವ್ ಆಗ್ತಿರೋ ಕ್ರೀಸ್ ಕೂಡ ಅಷ್ಟೇ ಅಗಲ ಆಗ್ತಾ ಹೋಗುತ್ತೆ. ಅದಕ್ಕೆ ಅಂಪೈರ್ಸ್ ಡಾಟ್ ಬಾಲ್ ಅಂತ ಕೊಡ್ತಾ ಇರೋದು. ಇಲ್ಲಿ 4 ಓವರ್ ಮುಗಿತಾ ಇದ್ದಾಗ 42ಕ್ಕೆ 2 ವಿಕೆಟ್ಸನ್ನು ಕಳ್ಕೊಳ್ತಾ ಇರೋದು ರೇಡಿಯೋ ಸಿಟಿ. ಪಾರ್ಟ್ನರ್ಶಿಪ್ ನಿಧಾನವಾಗಿ ಬಿಲ್ಡ್ ಮಾಡ್ತಾರೆ. 8 ಬಾಲಿಗೆ 11 ರನ್ ಸತೀಶ್ ಆ್ಯಂಡ್ ನವೀನ್ ಅವ್ರ ಕಡೆಯಿಂದ. ಬಟ್ ನವೀನ್ ಅವರ ಒಂದು ಕಾಂಟ್ರಿಬ್ಯೂಷನ್ ನೋಡಬೇಕಾಗುತ್ತೆ, ಮೆಚ್ಚಬೇಕಾಗುತ್ತೆ. 8 ಬಾಲಿಗೆ 20 ರನ್ನು. 2 ವಿಕೆಟ್ ಬೀಳ್ತಾ ಇದ್ದಂಗೆ ಬಂದು ಆಡ್ತಾ ಇರೋದು ಅವರು. 8 ಬಾಲಿಗೆ 20 ರನ್ ಮಾಡಿದ್ದಾರೆ. 3 6 ಆ ವ್ಯಕ್ತಿ ಬ್ಯಾಟಿಂದ ಬಂದಿರೋದು. 250 250 ಸ್ಟ್ರೈಕ್ ರೇಟಲ್ಲಿರುವಂಥದ್ದು. ಎಸ್ ಮಂಜುನಾಥ್ ಬಂದಿರೋದು ಇವಾಗ ಬೌಲಿಂಗ್ ದಾಳಿಗೆ. ವಿಕೆಟ್ ಟೇಕಿಂಗ್ ಬೌಲರ್ ಬರ್ತಾ ಇದ್ದಾರೆ. ಹೋಪ್ ಇರುತ್ತೆ ಅವರಿಗೆ. ನ್ಯೂಸ್ ಫಸ್ಟ್ ಕನ್ನಡ ಟೀಮ್ ಕ್ಯಾಪ್ಟನ್ ಶಫಲ್ ಆಗಿಬಿಟ್ಟು ಹೊಡಿತೀನಿ ಅಂತ ಯೋಚನೆ ಮಾಡ್ತಾ ಇರೋದು ಇವರು ಸಂತೋಷ್ ಅವರು. ಬರ್ತಾ ಇಲ್ಲ, ಯೋಚನೆ ಮಾಡ್ದಂಗೆ ರನ್ಸ್ ಬರ್ತಾ ಇಲ್ಲ ಅವರ ಬ್ಯಾಟ್ನಿಂದ. 5th ಓವರ್ ಅಂದರೆ ಸ್ಲಾಗ್ ಓವರ್ ರನ್ನಿಂಗಲ್ಲಿರೋದು. ಕೇವಲ 5 ಬಾಲ್ ಮಾತ್ರ ಬಾಕಿ ಇದೆ ಈ ಓವರ್ ಮುಗಿಯೋದಕ್ಕೋಸ್ಕರ. ಸ್ಲಾಗ್ ಓವರ್ ಇದು ಆದ ನಂತರ ಇನ್ನೂ 1 ಓವರ್ ಬಾಕಿ ಇದೆ. ಸ್ಲೋಡಲ್ ಆಗ್ತಾರೆ. ಬಿಗ್ ಶಾಟ್ ಬೌಲರ್ ತಲೆ ಮೇಲೆ ಹೊಡೆಯುವಂಥ ಪ್ರಯತ್ನ ಮಾಡಿರೋದು. ಬರೋದಿಲ್ಲ ರನ್ಸ್ ಇಲ್ಲಿ. ಮತ್ತೆ ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. 42 ಅಲ್ಲಿ ಸ್ಟಾಪ್ ಆಗಿದೆ ಇಲ್ಲಿ
ರೇಡಿಯೋ ಸಿಟಿ ಸ್ಕೋರ್ ಸಖತ್ತಾಗಿರುವಂಥ ಒಂದು ಶಾಟ್ ಬರ್ತಾ ಇರೋದು, ಇಲ್ಲಿ ಬೌಲಿಂಗ್ ಬರ್ತಾ ಇರೋದು. ಬಟ್ ರನ್ಸ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲೇ ಹೇಳಿದ್ವಿ ನಾವು ಟ್ರಂಪ್ ಕಾರ್ಡ್ ಬೌಲರ್ ಮಂಜುನಾಥ್ ಅವ್ರು ಬರ್ತಾ ಇರೋದು, ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಹೇಳಿ ಬರ್ತಾ ಇದ್ದಂಗೆ ವಿಕೆಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಒಬ್ಬ ಬೌಲರ್ ಮಾಡಬೇಕಾಗಿದ್ದ ಕೆಲಸನೇ ಇದು. ಹೆಚ್ಚು ಡಾಟ್ ಬಾಲ್ ಹಾಕಬೇಕಾಗತ್ತೆ. ಫುಲ್ ಟಾಸ್ ಪಿಕ್ ಮಾಡಕ್ ನೋಡ್ತಾರೆ. ಇದು ರಿಸ್ಕಿ ರನ್ ತೆಗೆಯುವಂತ ಯೋಚನೆ ಮಾಡಿರೋದು, ಬಾಲ್ ಅಬ್ಸರ್ವ್ ಮಾಡೋದು ಇಲ್ಲ, ಅಲ್ಲಿ ಕಳ್ಕೊಡ್ತಾರೆ. ಇಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನ ರೇಡಿಯೋ ಸಿಟಿ ಮತ್ತೊಂದು ವಿಕೆಟ್ ಅನ್ನ ಕಳ್ಕೊಳ್ತಾ ಇರೋದು. .4 ಓವರ್ನಲ್ಲಿ 42. ಈ ಓವರ್ನಲ್ಲಿ ಯಾವುದೇ ರನ್ಸ್ ಬರಲ್ಲ. ಇಲ್ಲಿ 4 ಬಾಲ್ ಆಗಿದೆ, ಒಂದು ವಿಕೆಟ್ ಬಿದ್ದಿದೆ ವಿನಃ ಯಾವುದೇ ರನ್ ಬಂದಿಲ್ಲ. ನೀವು ಬ್ಯಾಟರ್ ಇವಾಗ ಎಂಟ್ರಿ ಆಗ್ತಾರೆ ಶುತೋಷ್ ಅವರು, ಬಿಗ್ ಶಾಟ್ ಅನ್ನು ಹೊಡೆಯುವಂತ ಎಬಿಲಿಟಿ ಉಳ್ಳಂತ ಪ್ಲೇಯರು. ಜಸ್ಟ್ ಲೆಗ್ ಸ್ಟಂಪ್ ಇಂದ ಆಚೆಗೆ ಲೆಗ್ ಬೈ ಅಂತ ಕಾಲ್ ಕೊಡ್ತಾರೆ. ಇಲ್ಲಿ ಡಾಟ್ ಬಾಲ್ ಬರುತ್ತೆ. ಇಲ್ಲಿ ಯಾವುದೇ ರನ್ಸ್ ಇಲ್ಲ, ಮತ್ತೊಂದು ಬಾಲ್ ಬಾಕಿ ಮಾತ್ರ ಒಳ್ಳೆಯದು. ಎಂತ ಸೂಪರ್ ಬೌಲಿಂಗ್ ಇಲ್ಲಿ ಲಾಸ್ಟ್ ಓವರ್ 5ನೇ ಓವರಲ್ಲಿ. ಕೊನೆ ಬಾಲ್ ಕ್ಯಾಚ್ ಅಂತ ಕಾಲ್ ಇರೋದು. ಮೇಡಮ್ +2 ಆಗುತ್ತಾ ನೋಡ್ಬೇಕಾಗುತ್ತೆ ಇಲ್ಲಿ. ಓಹ್ ಮೈ ಗುಡ್ನೆಸ್, ಯಸ್ ವಿಕೆಟ್ ಟೇಕಿಂಗ್ ಬೌಲರ್ ಹೌದು, ನಾನು ತೋರಿಸಿದಿಲ್ಲ ಮಂಜುನಾಥ್ ಅವರು. ಮೇಡಮ್ +2 ವಿಕೆಟ್ಸ್ ಈ ಓವರಲ್ಲಿ, ಅದು ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಲಾಗ್ ಟೈಮಲ್ಲಿ ಬಂದು ಬೌಲಿಂಗ್ ಮಾಡಿರೋದು. ಮೇಡಮ್ +2 ವಿಕೆಟ್ಸ್ ಹಾಕೊಳ್ತಾರೆ ಇಲ್ಲಿ ಮಂಜುನಾಥ್ ಅವರು. 5 ಓವರ್ ಕಂಪ್ಲೀಟ್ ಆಗುತ್ತೆ. 42ಕ್ಕೆ 4 ವಿಕೆಟ್ಸ್ ಕಳ್ಕೊಂಡಿರೋದು. ಇನ್ನು 6 ಬಾಲ್ ಮಾತ್ರ ಬಾಕಿ ಇದೆ ಫಸ್ಟ್ ಸೆಷನ್ ಅಲ್ಲಿ, ಲಾಸ್ಟ್ ಓವರ್ ಬಾಕಿ ಇರೋದು. ನೀವು ಬೌಲರ್ ಬಂದಿರೋದು ಪರಮೇಶ್ವರು, ಲಾಸ್ಟ್ ಓವರ್. ಡೇಂಜರಸ್ ಬ್ಯಾಟ್ಸ್ಮ್ಯಾನ್ ನವೀನ್ ಸೈಕಲ್ ಇದ್ದಾರೆ. ಸೂಪರ್ ಬೌಲಿಂಗ್ ಆದ್ರೂ ಕೂಡ ಬ್ಯಾಕ್ ಫುಟಲ್ಲಿ ಹೊಡಿತಾರೆ. ಇದು ಗ್ಯಾಪ್ ಯಾರು ಕೂಡ ಇರಲ್ಲ, ತಡೆಯಕ್ಕೆ ಚಾನ್ಸೇ ಇಲ್ಲ. ಸೂಪರ್ ಶಾಟ್ ಇದು ನವೀನ್ ಅವ್ರ ಕಡೆಯಿಂದ, ಕ್ಲಾಸಿಕ್ ಬೌಂಡ್ರಿ. 24 ನವೀನ್ ವೈಯಕ್ತಿಕ ಮೊತ್ತ, ಆದರೆ 46 ಇಲ್ಲಿ ರೇಡಿಯೋ ಸಿಟಿ ಟೀಮ್ ಸ್ಕೋರು. ಸೆಕೆಂಡ್ ಬಾಲ್ ಲಾಸ್ಟ್ ಓವರ್ ಅಲ್ಲಿ, ಇನ್ನು 5 ಬಾಲ್ ಬಾಕಿ ಇರೋದು. ಎಷ್ಟು ರನ್ ಕಲೆಕ್ಟ್ ಮಾಡ್ಕೊಳ್ತಾರೆ ನೋಡ್ಬೇಕಾಗತ್ತೆ ಇಲ್ಲಿ ರೇಡಿಯೋ ಸಿಟಿ ಟೀಮು. ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಎಕ್ಸ್ಟ್ರಾ 1 ರನ್ ಮತ್ತೆ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 47, ಇನ್ನು 3 ರನ್ಸ್ ಬೇಕಾಗಿದೆ. 50 ರನ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ರೇಡಿಯೋ ಸಿಟಿ ಟೀಮು. ಬ್ಲಾಕ್ ಹೋಲ್ ಆಗ್ತಾರೆ. ಒಳ್ಳೆ ಬಾಲ್ ಇದು, ಲಾಸ್ಟ್ ಮಿನಿಟ್ ತನಕ ವೇಟ್ ಮಾಡ್ತಾರೆ, ಅದಕ್ಕೆ ಬ್ಯಾಟಿಂಗ್ ಸಿಗೋದೇ ಇಲ್ಲ. ಡಾಟ್ ಬಾಲ್ ಆಗುತ್ತೆ, ಯಾವುದೇ ರನ್ಸ್ ಬರ್ತಾ ಇಲ್ಲ. ಕೊನೆಯ 4 ಬಾಲ್ ಬಾಕಿ ಇದೆ ಫಸ್ಟ್ ಇನ್ನಿಂಗ್ಸ್ ಮುಗಿಬೇಕು ಅಂತ ಹೇಳಿದ್ರೆ. ಬೇಕಾಗುತ್ತೆ ಇವಾಗ ಎಷ್ಟು ರನ್ ಮತ್ತೆ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಇದು ಕೂಡ ಅಷ್ಟೇ, ಶಫಲ್ ಆಗಿ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇರೋದು. ಶಬಾಷ್ ಅಂತ ಹೇಳ್ತಾ ಇರೋದು ಇಲ್ಲಿ. ಸೂಪರ್ ಬಾಲ್ ಅಂತ ಬೌಲಿಂಗ್ ನೋಡ್ತಾ ಇದೀವಿ ಲಾಸ್ಟ್ ಸ್ಲಾಗ್ ಮತ್ತು ಡೆತ್ ಓವರ್ ನಲ್ಲಿ. ಈ ಹಿಂದೆ -2 ವಿಕೆಟ್ಸ್ ಅನ್ನ ಮಂಜುನಾಥ್ ಪಡ್ಕೊಳ್ತಾರೆ. ಅದಾದ ನಂತರ ಇವಾಗ ಪರಮೇಶ್ ಒಂದು ಬೌಂಡ್ರಿ ಒಂದು ವೈಡ್ ಬಂದ್ರು ಕೂಡ ಬ್ಯಾಕ್ ಟು ಬ್ಯಾಕ್ 2 ಡಾಟ್ ಬಾಲ್ ಹಾಕಿರೋದು. ಫುಲ್ ಟಾಸ್ ಡೆಲಿವರಿನ ಲಾಂಗ್ ಆನ್ ಏರಿಯಾ ಕ್ಲಿಯರ್ ಮಾಡುವಂತ ಒಂದು ಪ್ರಯತ್ನ ಮಾಡಿರೋದು ಇಲ್ಲಿ. 2 ರನ್ಸ್ ಅಂತೂ ಈಸಿಯಾಗಿ ತಗೊಳ್ತಾರೆ. ಈ 2 ರನ್ಸ್ ಇಂದ 49ಕ್ಕೆ ತಲುಪಿರೋದು ರೇಡಿಯೋ ಸಿಟಿ ಟೀಮ್ ಅವರು. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇದು. ಅದ್ಭುತವಾದಂತಹ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು ಇವತ್ತು ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರನೇ.
ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಸಪೋರ್ಟಿಂಗ್ ಪಾರ್ಟ್ನರ್ ಆಗಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಒಂದು ಬರುತ್ತೆ, ಒಂದು ಫುಲ್ ಶಾಟ್ ಹೋಗುತ್ತೆ ಡಿಫೈಲ್ ಕಡೆಗೆ, ಬೌಂಡ್ರಿ ನವೀನ್ ಅವ್ರ ಕಡೆಯಿಂದ ಬರ್ತಾ ಇರುವಂತ ಬೌಂಡ್ರಿ. ಟೋಟಲ್ ಟೀಮ್ ಸ್ಕೋರ್ 54, ನವೀನ್ ಅವರ ಸ್ಕೋರ್ 13 ಬಾಲಿಗೆ 30 ರನ್, 3 ವಿಕೆಟ್ಸ್ ಅನ್ನ 3 ಸಿಕ್ಸ್ ಹೊಡ್ಕೊಂಡು 2 ಬೌಂಡ್ರಿ ಕೂಡ ಹೊಡೆದಂತ ವ್ಯಕ್ತಿ ನವೀನ್. 3ನೇ ವಿಕೆಟ್ಸ್ ಬೀಳ್ತಾ ಇದ್ದಂಗೆ ಬಂದಿರೋದು ಯಾರಪ್ಪ ಅಂದ್ರೆ ಬ್ಯಾಟಿಂಗ್ಗೆ ಅದು ನವೀನ್ ಅವರು. ಅಲ್ಲಿಂದ ಶುರು ಮಾಡ್ತಾರೆ 6 ಮತ್ತು ಬೌಂಡ್ರಿಗಳನ್ನ. ಫಸ್ಟ್ ಕೊನೆ ಬಾಲ್ ರಾಕೆಟ್ ಹೋಗ್ತಾ ಇದೆ, ಇದು ಸ್ಕ್ವೇರ್ ಲಾಗ್ ಆಚೆಗೆ ಹೋಗಿ ಬೀಳುತ್ತೆ. ಲಾಸ್ಟ್ ಬಾಲ್ ಅಲ್ಲಿ ಫಿನಿಶಿಂಗ್ ಟಚ್ ಅಪ್ 6 ಅಂತ ಬರುತ್ತೆ. ಇಲ್ಲಿ ರೇಡಿಯೋ ಸಿಟಿ 60 ರನ್ ಕಂಪ್ಲೀಟ್ ಮಾಡಿದ್ರು, 61 ಟಾರ್ಗೆಟ್ ಅನ್ನು ಕೊಡ್ತಾ ಇರೋದು. ಸೂಪರ್ ಇನ್ನಿಂಗ್ಸ್ ನೋಡಿದ್ವಿ ನಾವು ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡೆಯಿಂದ. 61 ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ನ್ಯೂಸ್ ಫಸ್ಟ್ ಕನ್ನಡ ಟೀಮ್ ಅವ್ರು ನೋಡ್ಬೇಕಾಗುತ್ತೆ ಯಾವ ತರ ಚೇಸ್ ಮಾಡ್ತಾರೆ ಅಂತೇಳಿ ಬರಬೇಕಾಗುತ್ತೆ. ಅಲ್ಲಿ ಬೇಗನೆ ಫೀಲ್ಡಿಂಗ್ ರೇಡಿಯೋ ಸಿಟಿ ಟೀಮ್ ಅವರು ಇರುವಂತ ಟೈಮ್ ಕೂಡ ಮುಗಿತಾ ಬರ್ತಾ ಇದೆ. ಇವತ್ತಿನ ದಿನಕ್ಕೆ ಬೇಗನೆ ಮುಗಿಸ್ಕೊಡ್ಬೇಕಾಗುತ್ತೆ ಈ ಮ್ಯಾಚ್ ಅನ್ನ. ಇಲ್ಲಿ ಇಲ್ಲ ಅಂದ್ರೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಆರ್ಗನೈಸರ್ ಮೇಲೆ. ಮದುವೆ ಅಂತ ಕಾರ್ಯಕ್ರಮಕ್ಕೆ ಸಪೋರ್ಟಿಂಗ್ ಪಾರ್ಟ್ನರ್ ಆಗಿರೋದು ಯಾರು ಅಂತ ಕೇಳ್ತಾ ಇದ್ರಿ ನೀವು. ಸೊ ಅದಕ್ಕೆ ಸಪೋರ್ಟಿಂಗ್ ಪಾರ್ಟ್ನರ್ ಆಗಿರೋದು ಯಾರಪ್ಪ ಅಂತಂದ್ರೆ ಮನಸ್ಸಭಾಚ ಕರ್ಮಣ ಚಿತ್ರತಂಡದವರು ತುಂಬಾನೇ ಸಪೋರ್ಟ್ ಮಾಡ್ತಾ ಇರುವಂತದ್ದು. ಕಾರ್ಯಕ್ರಮ ನಡೀತಾ ಇರುವುದು ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ, ಒಂದು ಇವತ್ತಿನ ದಿನದಲ್ಲಿರುವಂತಹ ಮಹಿಳೆಯರಿಗೋಸ್ಕರ ದಿನನಿತ್ಯ ಕಾಡುವ ಒಂದು ಪ್ರಶ್ನೆ ಈ ಕ್ಯಾನ್ಸರ್ ಸಮಸ್ಯೆಗಳು, ಗರ್ಭಕೋಶ ಕ್ಯಾನ್ಸರ್ ಆಗಿರ್ಬೋದು ಇವೆಲ್ಲವೂ ಕೂಡ. ಸೊ ಅದರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇರುವಂಥದ್ದು ಸರ್ವಿಕಲ್ ಕ್ಯಾನ್ಸರ್ ಅನ್ನುವಂಥದ್ದು. ಅದನ್ನು ಬೇಗನೆ ಗುಣಪಡಿಸ್ಬೋದು. ಮೊದಲೇ ನೀವು ಸಂಬಂಧಪಟ್ಟವರನ್ನು ಸಂಪರ್ಕಿಸಿದ ಡಾಕ್ಟರ್ಗಳನ್ನು ಸಂಪರ್ಕಿಸಿದರೆ ಆರಂಭಿಕ ಸ್ಟೇಜಲ್ಲಿ ಅದು ಗುಣಪಡಿಸುವಂಥ ಒಂದು ಸಾಧ್ಯತೆ ಕೂಡ ಇದೆ, ಮೆಡಿಸಿನ್ ಕೂಡ ಇದೆ. ಜಾಗೃತಿಯಿಂದ ಇರಬೇಕಾಗುತ್ತೆ. ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದೊಂದು ಕಾಯಿಲೆಗಳು ರೋಗಗಳು ಬರ್ತಾ ಇರುವಂಥದ್ದು ಮನುಷ್ಯನಿಗೆ ಸಮಸ್ಯೆ ಆಗಿರೋದು. ಇವತ್ತು ಮನುಷ್ಯ ಕುಲಕ್ಕೆ ಇವತ್ತು ತುಂಬ ನೋವನ್ನು ಉಂಟು ಮಾಡುವಂಥ ವಿಚಾರ. ಸೊ ಇದೆಲ್ಲವನ್ನು ಕೂಡ ನೆನಪಲ್ಲಿಟ್ಕೊಂಡು ಇವತ್ತು ಮನೆಯ ನಂದ ದೀಪ ಇದ್ರೆ ಅದು ಮಹಿಳೆಯರು, ಆ ಮಹಿಳೆಯರ ಒಂದು ಸುರಕ್ಷತೆಗಾಗಿ ಅವರ ಹಿತಕ್ಕಾಗಿ ಒಂದು ಕಾರ್ಯಕ್ರಮವನ್ನ ಒಂದು ಒಳ್ಳೆ ಮೆಸೇಜ್ ಇಟ್ಟು ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಅವರು ಆಯೋಜನೆಯನ್ನು ಮಾಡ್ತಾ ಇರುವಂಥದ್ದು, ಸಪೋರ್ಟ್ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ಫಸ್ಟ್ ಸೆಷನ್ ಮುಗಿತಾ ಇದ್ದಂಗೆ ಸೆಕೆಂಡ್ ಸೆಕ್ಷನ್ ಆರಂಭ ಆಗುತ್ತೆ. ಕಾಂಬಾಕ್ಸ್ ಅಲ್ಲಿ ಒಂದು ಸ್ಮಾಲ್ ಬದಲಾವಣೆ ತರ್ತಾ ಇದ್ದೇವೆ. ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಚೇಸಿಂಗ್ ನಲ್ಲಿ ಇವಾಗ ಬಾಸ್ ಬಬ್ಲು ಚಿಕ್ಕಬಳ್ಳಾಪುರದವರು. ವೆಲ್ಕಮ್ ಬಾಸ್. Thank you so much, Afsal. ಚೇಸಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಮತ್ತೆ ಒಂದು 10+ ರನ್ ರೇಟಿನ ಮ್ಯಾಚ್ ಇದು. ಒಳ್ಳೆ ಒಂದು ಕಾಂಪಿಟೇಟಿವ್ ಟೋಟಲ್ 61 ಎಕ್ಸಾಕ್ಟ್ ಆಗಿ 10 ರನ್ಸ್ ಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡಿದೆ ರೇಡಿಯೋ ಸಿಟಿ.
ಹಲೋ ಚೆಕ್. ಎರಡು ಬಾಲ್ ಕಂಪ್ಲೀಟ್ ಆಗ್ತಾ ಇದೆ. ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ರೇಕ್ ಥ್ರೂ ಬರ್ತಾ ಇದೆ. ಫಸ್ಟ್ ಬಾಲ್ ಅಲ್ಲಿ ವಿಕೆಟ್ ಕಳ್ಕೊಂಡಂತ ನ್ಯೂಸ್ ಫಾಸ್ಟ್ ಕನ್ನಡ. ಸೆಕೆಂಡ್ ಬಾಲ್ ಅಲ್ಲೂ ಕೂಡ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದ್ದಾರೆ. ಹ್ಯಾಟ್ರಿಕ್ ಆಪರ್ಚುನಿಟಿ ಇದೆ ಫಸ್ಟ್ ಓವರ್ ಅಲ್ಲೇ. 61 ರನ್ಸ್ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಹೊರಟಿರುವಂತ ಟೀಮ್ ಇದು. ಫಸ್ಟ್ ಎರಡು ಬಾಲ್ ಅಲ್ಲಿ ಎರಡು ಬ್ರೇಕ್ ಥ್ರೂ. ಪರಮೇಶ್ ಬ್ಯಾಟ್ ಎಂಟ್ರಿ ಆಗ್ತಾ ಇದ್ದಾರೆ ಫಸ್ಟ್ ಓವರ್ ಅಲ್ಲೇ. ಎಂತ ಡ್ರೀಮ್ ಸ್ಟಾರ್ಟ್ ಸತೀಶ್ ಅವ್ರ ಕಡೆಯಿಂದ. ರೇಡಿಯೋ ಸಿಟಿ ಸ್ಟೆಪ್ ಟು ಸ್ಟೆಪ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಫಸ್ಟ್ ರನ್ ಬರುತ್ತೆ ಇಲ್ಲಿ ಶಾರ್ಟ್ ಮಿಡ್ ವಿಕೆಟ್ ಕಡೆ. ಪರಮೇಶ್ ಆನ್ ದ ಮಾರ್ಕ್. ಥರ್ಡ್ ಬಾಲ್ ಅಲ್ಲಿ ನ್ಯೂಸ್ ಫಸ್ಟ್ ಕನ್ನಡ ಆನ್ ದ ಮಾರ್ಕ್. One loss of 2 wickets. ತುಂಬಾ ಕ್ಲೋಸ್ ಕಾಲ್ ವೈಡ್ ಅನ್ನುವಂತ ಡಿಸಿಷನ್ ಬರ್ತಾ ಇದೆ. ತುಂಬಾನೇ ಒಂದು ಕ್ಲೋಸ್ ಆಗಿರುವಂತಹ ಒಂದು ಡಿಸಿಷನ್ ಇದು. 2 for 2. ಸ್ಟಿಲ್ 3 ಬಾಲ್ ರಿಮೈನಿಂಗ್. ಫೋರ್ತ್ ಬಾಲ್ ಅನ್ನ ಮತ್ತೆ ಇವಾಗ ರೀಲೋಡ್ ಮಾಡಬೇಕಾಗುತ್ತೆ ಸತೀಶ್. ಶಾಟ್ ಚೆನ್ನಾಗಿದೆ. ಕ್ಯಾಚ್ ಅಂತ ಕಾಲ್ ಇದೆ. ಮಿಡ್ ಆಫ್ ಮೇಲೆ ಹೊಡಿತಾರೆ. ಪವರ್ ಪ್ಲೇ ಇರೋದ್ರಿಂದ ತಡೆಯಕ್ಕಾಗಲ್ಲ. ಸಿಗುತ್ತೆ ಬೌಂಡ್ರಿ. ಫಸ್ಟ್ ಬೌಂಡ್ರಿ ಬರ್ತಾ ಇದೆ ಕ್ಯಾಪ್ಟನ್ ಗಗನ್ ಬ್ಯಾಟ್ ಮುಖಾಂತರವಾಗಿ. 32 ಬಾಲ್ 55 ಬೇಕಿನ್ನು ಕೂಡ. ಮತ್ತೆ ಬಾಲ್ ಇನ್ ಏರ್. ಲಾಫ್ಟೆಡ್ ಶಾಟ್ ಮಾಡುವಂತ ಪ್ರಯತ್ನ. ಮೂರನೇ ವಿಕೆಟ್ ಅನ್ನ ಕಳ್ಕೊತಾರೆ. Six for 3. ನ್ಯೂಸ್ ಫಾಸ್ಟ್ ಕನ್ನಡ. ಫಸ್ಟ್ ಓವರ್ ಅಲ್ಲಿ 3 ವಿಕೆಟ್ ಅನ್ನು ತೆಗಿತಾ ಇರುವಂತಹ ಸತೀಶ್ ಅವರು. ಒಂದು ಬೌಂಡ್ರಿ ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಕ್ಯಾಪ್ಟನ್ ಗಗನ್ ಅವರ ವಿಕೆಟ್ ಅನ್ನು ತೆಗಿತಾ ಇದ್ದಾರೆ. 6 ರನ್ಗೆ 3 ವಿಕೆಟ್ ಕಳ್ಕೊಂಡಿದ್ದಾರೆ. ಫಸ್ಟ್ ಓವರ್ ಅಲ್ಲೇ ಕಂಪ್ಲೀಟ್ ಆಗಿ ಒಂದು ಮ್ಯಾಚ್ ಗ್ರಿಪ್ ಅನ್ನ ನ್ಯೂಸ್ ಫಸ್ಟ್ ಕನ್ನಡ ವಿರುದ್ಧವಾಗಿ ರೇಡಿಯೋ ಸಿಟಿಯಲ್ಲಿ ಪಡ್ಕೊಳ್ತಾ ಇದೆ. ಫೈನಲ್ ಬಾಲ್ ಯೋಗೇಶ್ ಫೇಸ್ ಮಾಡಬೇಕಾಗುತ್ತೆ. ಮೊದಲ ಓವರಿನ ಕೊನೆಯ ಬಾಲ್ ಇದು. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ. ಡಾಟ್ ಇಂದ ಫಿನಿಶ್ ಆಗುತ್ತೆ ಫಸ್ಟ್ ಓವರ್. ಆಫ್ಟರ್ 1 over 6 loss of 3 wickets. ನ್ಯೂಸ್ ಫಸ್ಟ್ ಕನ್ನಡ. ಮೊದಲ ಓವರ್ ಮುಕ್ತಾಯದ ಬಳಿಕ 6ಕ್ಕೆ 3. 5 ಓವರಲ್ಲಿ 55 ರನ್ ಬೇಕಾಗಿದೆ. 5 overs 55 runs. ಇನ್ನು ಕೂಡ ಚೇಸ್ ಮಾಡುವಂತ ಆಪರ್ಚುನಿಟಿ ಇದೆ. ಬಟ್ 3 ವಿಕೆಟ್ ಕಳ್ಕೊಂಡಿದ್ದಾರೆ. ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದಂತ ಭರತ್ ಅವರು ಫಸ್ಟ್ ಬಾಲ್ ಅಲ್ಲೇ ವಿಕೆಟ್ ಕಳ್ಕೊತಾರೆ. ಬಿಗ್ ಶಾಟ್ ಆಡಕ್ ಹೋಗಿ ತಗಲಾಕೊಳ್ತಾರೆ.
ಅದಾದ ಬಳಿಕ ಬಂದಂತ ಮಂಜುನಾಥ್ ಅವರು ಮತ್ತೆ ಗಗನ್ ಕ್ಯಾಪ್ಟನ್ 3 ವಿಕೆಟ್ ಅನ್ನ ಕಳ್ಕೊಂಡಿರೋದು. ರಿಚರ್ಡ್ಸನ್ ಪವರ್ ಪ್ಲೇ ಸೆಕೆಂಡ್ ಓವರ್ ಅಲ್ಲಿ ಫಸ್ಟ್ ಬಾಲ್ ಅಲ್ಲಿ ರನ್ಸ್ ಬರ್ತಾ ಇಲ್ಲ, ಡಾಟ್ ಆಗ್ತಾ ಇದೆ. ತುಂಬಾನೇ ಶಾರ್ಟ್ ಇದೆ, ಪುಲ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಬರುತ್ತೆ, ಬೇಕಾಗುತ್ತಿದ್ದ ಬಿಗ್ ಶಾಟ್ಸ್ ನ್ಯೂಸ್ ಫಸ್ಟ್ ಕನ್ನಡ ಟೀಮ್ ಇಂದ. ಮಸ್ಟ್ ವಿನ್ ಗೇಮ್ ಇದು, 2 ಮ್ಯಾಚ್ ಕಳ್ಕೊಂಡಿದ್ದಾರೆ, ವಿಕ್ಟ್ರಿ ಬೇಕಾಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ ಮುಂದಿನ ಒಂದು ಕ್ವಾಲಿಫೈರ್ ಸುತ್ತಲ ತಲುಪಬೇಕಾದ್ರೆ. ಈ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಲೇಬೇಕಾಗುತ್ತೆ. ಹದಿಮೂರಕ್ಕೆ 3, ಇನ್ನೂ ಕೂಡ 3 ಬಾಲ್ ಇದೆ ಪವರ್ ಪ್ಲೇ ಅಲ್ಲಿ. ಕನಿಷ್ಠ ಪಕ್ಷ ಉಳಿದಂತ 3 ಬಾಲ್, ಒಂದು 6 ಅಥವಾ ಬೌಂಡ್ರಿನ ಕಲೆಕ್ಟ್ ಮಾಡಿಕೊಂಡ್ರೆ ಚೇಸ್ ಆನ್ ಆಗುತ್ತೆ. ಲೀವ್ ಮಾಡ್ತಾರೆ, ವೈಡ್ ಯಾರ್ಕರ್ ಇದು, ರನ್ಸ್ ಬರಲ್ಲ, ಶಫಲ್ ಆಗಾಡುವಂತ ಆಲೋಚನೆ, ಅಂಪೈರ್ ಮೂವ್ ಆಗಲ್ಲ, ಡಾಟ್ ಅಂತ ಕೊಡ್ತಾರೆ. ಸ್ಟೆಪ್ ಔಟ್ ಮಾಡಿ ಹೊಡೆಯುವಂತ ಪ್ರಯತ್ನ, ಸಿಂಗಲ್ added into the team's total. Now team's total moves into 14 for 3. Power play, last ball. ಗ್ಯಾಪ್ ಅಲ್ಲಿ ಇದೆ, ಡೀಪ್ ಕಾರ್ಸ್ ಹೊಡೆದಂತ ಶಾಟ್ ಇದು, ಗ್ಯಾಪ್ ಅಲ್ಲಿ ಹೊಡಿತಾರೆ, ಬೌಂಡ್ರಿ ಬರುತ್ತೆ, ಕಂಪ್ಲೀಟ್ ಆಗುತ್ತೆ ಪವರ್ ಪ್ಲೇ, ಬೌಂಡ್ರಿಯಿಂದ ಫಿನಿಶ್ ಮಾಡ್ತಾರೆ ಪವರ್ ಪ್ಲೇನ. ಇದೇ ಓವರಲ್ಲಿ ಒಂದು ಮ್ಯಾಕ್ಸಿಮಮ್ ಕೂಡ ಬಂದಿತ್ತು, ಕಂಪ್ಲೀಟ್ ಆಗುತ್ತೆ 2 ಓವರ್. 2 ಓವರ್ಗಳ ನಂತರ 18 18 for 3, 4 ಓವರಲ್ಲಿ 43, 24 ಬಾಲ್ 43. ಹೊಸ ಬಾಲರ್ ಇವಾಗ ನವೀನ್ ಬರ್ತಾ ಇದ್ದಾರೆ 3rd ಓವರ್ಗಾಗಿ. ಫಸ್ಟ್ 2 ಓವರಲ್ಲಿ ಚೆನ್ನಾಗಿದೆ. ಇಲ್ಲಿ ಫಸ್ಟ್ ಓವರ್ 6 ರನ್ 3 ವಿಕೆಟ್ ತೆಕ್ಕೊಡ್ತಾರೆ ಸತೀಶ್ ಅವರು. ರಿಚರ್ಡ್ಸನ್ ಸ್ವಲ್ಪ ಕಾಸ್ಟ್ಲಿ ಆಗ್ತಾರೆ, 12 ರನ್ ಬರುತ್ತೆ ಸೆಕೆಂಡ್ ಓವರ್ ಪವರ್ ಪ್ಲೇ ಅಲ್ಲಿ. ಇವಾಗ ಹೊಸ ಬೌಲರ್ ಅನ್ನ ಪರಿಚಯಿಸ್ತಾ ಇದ್ದಾರೆ ಕ್ಯಾಪ್ಟನ್ ರಚನ್. ನವೀನ್ ಪವರ್ ಪ್ಲೇ ಆದ ಬಳಿಕ ನವೀನ್ ಅವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಫೀಲ್ಡ್ ಸ್ಪ್ರೆಡ್ ಆಗ್ತಾ ಇದೆ, ಪವರ್ ಪ್ಲೇ ಕಂಪ್ಲೀಟ್ ಆದ ಕೂಡಲೇ ನೋಡಬಹುದಾಗಿದೆ, ಡೀಪ್ ಸ್ಕ್ವೇರ್ ಲೆಗ್ ಇದೆ, ಮಿಡ್ ವಿಕೆಟ್ ವೈಡಿಶ್ ಲಾಂಗ್ ಆನ್ ಇದೆ. ಬ್ಲಾಕ್ ಹೊಡೆದು ಎಂತ ಬಾಲ್ ಇದು, ಕ್ಲೂಲೆಸ್, ಬ್ಯಾಟರ್ಗೆ ಅರ್ಥನೇ ಆಗ್ಲಿಲ್ಲ. ಆಪ್ಷನ್ ನೋಡಿದ್ರೆ ನೀವು ಡೀಪ್ ಕವರ್ಸ್ ಪ್ರೊಡಕ್ಷನ್ ಇದೆ, ಲಾಂಗ್ ಆಫ್ ಪ್ರೊಡಕ್ಷನ್ ಇದೆ. ಕನೆಕ್ಷನ್ ಸಿಗ್ತಾ ಇಲ್ಲ. 22 ಬಾಲ್ 43 ರನ್. ಬಿಗ್ ಓವರ್ ಬೇಕಾಗುತ್ತಿಲ್ಲ ನ್ಯೂಸ್ ಫಸ್ಟ್ ಕನ್ನಡ ಟೀಮಿಗೆ. ಸ್ಲೋ ಒನ್ ಇದು, ಸ್ಟೆಂಪ್ ಟು ಸ್ಟೆಂಪ್ ಅಟ್ಯಾಕ್ ನಡೀತಾ ಇದೆ, ಯಾರ್ಕರ್ ಲೆಂತ್ ಅಲ್ಲಿ ಬೌಲ್ ಮಾಡ್ತಿದ್ದಾರೆ. ಫಸ್ಟ್ 3 ಬಾಲ್ ಅಲ್ಲಿ ಜಸ್ಟ್ 1 ರನ್ ಮಾತ್ರ ಗಳಿಸಿದ್ದಾರೆ ನ್ಯೂಸ್ ಫಸ್ಟ್ ಕನ್ನಡ 3rd ಓವರ್ ಅಲ್ಲಿ. ಸ್ವಿಚ್ ಹಿಟ್ ಪ್ರಯತ್ನ, ಮತ್ತೆ ರನ್ಸ್ ಬರ್ತಾ ಇಲ್ಲ, ಎಕನಾಮಿಕಲ್ ಓವರ್ ಆಗ್ತಾ ಇದೆ. 4 ಬಾಲ್ ಅಲ್ಲಿ 1 ರನ್. ಟೀಮ್ ಮೇಟ್ಸ್ ಇಂದ ಬಿಗ್ ಚೀರ್ ಅಪ್ ಬರ್ತಾ ಇದೆ, ಕ್ಲಾಪ್ ಬರ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಬೌಲರ್ಸ್ಗೆ. ಡಿಪ್ಪಿಂಗ್ ಡೆಲಿವರಿ ಇದು, ಸ್ಲೋ ಒನ್ ಇದು, ಪೇಸ್ ವೇರಿ ಮಾಡ್ತಾರೆ.
ಕೊನೆಯ ಬಾಲ್ ಉಳ್ಕೊಂಡಿದೆ. ಡಾಟ್ ಬಾಲ್ ಇಂದ ಫಿನಿಶ್ ಆಗುತ್ತೆ. ಥರ್ಡ್ ಓವರ್. ಮೂರನೇ ಓವರಲ್ಲಿ ಕೇವಲ ಒಂದೇ ಒಂದು ರನ್ ಮಾತ್ರ ಬರ್ತಾ ಇದೆ. ಇಲ್ಲಿ ಎಂತ ಟಾಪ್ ಕ್ಲಾಸ್ ಬೌಲಿಂಗ್. 19ಕ್ಕೆ 3. 3 ಓವರ್ ಉಳಿದಿದೆ. 42 ರನ್ ಬೇಕು. 14 ರನ್ಸ್ ಪರ್ ಓವರ್ ಅಲ್ಲಿ ಬ್ಯಾಟ್ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ಬಾಲ್ ಟು ಬಾಲ್ ರನ್ಸ್ ಮಾತ್ರ ಬರ್ತಾ ಇದೆ. ಅಶುತೋಷ್ ಮತ್ತೆ ನ್ಯೂ ಬೌಲರ್. 4th ಓವರ್ ಅಲ್ಲಿ ನೋಡ್ತಾ ಇದ್ದೀವಿ. ಬೌಲಿಂಗ್ ಆಪ್ಷನ್ಸ್ ಪ್ರತಿ ಓವರಲ್ಲೂ ಕೂಡ ಹೊಸ ಹೊಸ ಬೌಲರ್ ಅನ್ನ ಪರಿಚಯಿಸ್ತಾ ಇರ್ತಕ್ಕಂಥ ರೇಡಿಯೋ ಸಿಟಿ. ಮಿಸ್ ಮಾಡ್ತಾರೆ ವಿಕೆಟ್ ಕೀಪರ್, ಬಟ್ ಯಾವುದೇ ರೀತಿ ರನ್ ಸಿಗಲ್ಲ. ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. ನಿಕ್ ಆಗ್ತಾ ಇದೆ. ನಿಕ್ ಆಗಿದೆ. ಇಲ್ಲಿ ಕಾಟ್ ಬಿಹೈಂಡ್. ಇದು ಲಾಸ್ಟ್ ಸೆಕೆಂಡ್ ಅಲ್ಲಿ ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ ರಚನ್ ಕ್ಯಾಪ್ಟನ್. ಮತ್ತೊಂದು ಬ್ರೇಕ್ ಥ್ರೂ ಬರ್ತಾ ಇದೆ. ಇಲ್ಲಿ ಬ್ರೇಕ್ ಥ್ರೂ ಸಿಗ್ತಾ ಇದೆ. 19ಕ್ಕೆ 4ನೇ ವಿಕೆಟ್ಸ್ ಅನ್ನ ಕಳ್ಕೊತಾ ಇದ್ದಾರೆ. ಹದಿನಾರು ಬಾಲ್ ಅಲ್ಲಿ 42. ಮತ್ತೆ ಕಷ್ಟ ಆಗ್ತಾ ಇದೆ ಚೇಸಿಂಗ್ ಇಲ್ಲಿ ನ್ಯೂಸ್ ಫಾಸ್ಟ್ ಕನ್ನಡ ಟೀಮಿಗೆ. ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ಬ್ರೇಕ್ ಥ್ರೂ ಅನ್ನು ತರ್ತಾ ಇದ್ದಾರೆ. ಬ್ರೇಕ್ ಆಗ್ತಾ ಇದ್ದಾರೆ ಬ್ಯಾಟರ್ಸ್ಗೆ. 16 ಬಾಲ್ ಅಲ್ಲಿ 42. ನ್ಯೂ ಬ್ಯಾಟರ್ ಪವನ್ ಬರ್ತಾರೆ, ಹೊಸ ಬ್ಯಾಟರ್ ಇಲ್ಲಿ. ಪವನ್ ಫಸ್ಟ್ ಬಾಲ್ ಅಲ್ಲಿ ಬ್ಲೈಂಡೆಡ್ ಶಾಟ್. ಬಿಗ್ ಶಾಟ್ ಪ್ರಯತ್ನ. ಇಲ್ಲಿ ಬ್ಯಾಟ್ ಬಾಲ್ ಕನೆಕ್ಷನ್ ಇಲ್ಲ. ಈ ಶಾಟ್ ಚೆನ್ನಾಗಿದೆ. ಏರಿಯಲ್ ರೂಟ್ ತಗೊಳ್ತಾರೆ, ಬಟ್ ಡಿಸ್ಟೆನ್ಸ್ ಕ್ಲಿಯರ್ ಆಗಲ್ಲ. ಇಲ್ಲಿ ಪ್ರೊಟೆಕ್ಷನ್ ಇದೆ. ರಿಚರ್ಡ್ಸನ್ ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ. ವೈಡಿಶ್ ಲಾಂಗ್ ಗಾರ್ಡ್ ಹಿಡಿದಂತ ಕ್ಯಾಚ್. ಕ್ಯಾಚಿಂಗ್ ಪ್ರಾಕ್ಟೀಸ್ ನಡೀತಾ ಇದೆ ಇಲ್ಲಿ. ನ್ಯೂಸ್ ಫಸ್ಟ್ ಕನ್ನಡ 5th ವಿಕೆಟ್ ಅನ್ನ ಕಳ್ಕೊತಾ ಇರೋದು ಇಲ್ಲಿ. ಹಾಫ್ ಆಫ್ ದ ಸೈಡ್. ಇವಾಗ ಪೆವಿಲಿಯನ್ ಅಲ್ಲಿ ಹೋಗಿ ಮ್ಯಾಚ್ ವೀಕ್ಷಣೆ ಮಾಡಬೇಕಾಗಿದೆ. ಮತ್ತೆ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಇಲ್ಲಿ ಬ್ಯಾಟರ್ಸ್ ಕಡೆಯಿಂದ. ನ್ಯೂ ಬ್ಯಾಟರ್ ಸಂದೇಶ್. ಕೊನೆ 2 ಬಾಲ್ ಉಳಿದಿದೆ 4ನೇ ಓವರಲ್ಲಿ. ಓ, ತುಂಬಾ ಕ್ಲೋಸ್ ಇತ್ತು. ಒಂದು ಆಫ್ ಸ್ಟಂಪಿಗೆ. ಕೊನೆಯ ಬಾಲ್ ಉಳಿದಿದೆ 4ನೇ ಓವರಲ್ಲಿ. ಯಾವುದೇ ರೀತಿ ರನ್ಸ್ ಬರ್ತಾ ಇಲ್ಲ. 5 ಡಾಟ್. 2 ವಿಕೆಟ್ ತಗೋತಾರೆ ಆಶುತೋಷ್. ಫೈನಲ್ ಬಾಲ್ ಇದು. ಮೇಡಿಯೋರ್ ಬರುತ್ತಾ ನೋಡ್ಬೇಕಾಗುತ್ತೆ. Yes, made in plus 2 wickets. Four overs ಕಂಪ್ಲೀಟ್ ಆಗುತ್ತೆ.
ಕೊಟ್ಟೆ. ಸೌತ್ ಅಂತ ಕಾಲ್ ಬರ್ತಾ ಇದೆ. ಇಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊತಾ ಇದ್ದಾರೆ ನ್ಯೂಸ್ ಫಸ್ಟ್ ಕನ್ನಡ. 6 ವಿಕೆಟ್ ಡೌನ್. 5th ಓವರ್ ಜಸ್ಟ್ 2 ರನ್ಸ್ ಮಾತ್ರ ಬರುತ್ತೆ. ಲಾಸ್ಟ್ ಬಾಲ್ ಅಲ್ಲಿ ಪರಮೇಶ್ ಅವರ ವಿಕೆಟ್ ಅನ್ನ ಕಳ್ಕೊತಾ ಇದ್ದಾರೆ. ಓವರ್ ಆಗಿ 5 ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ 5 ಓವರ್ಗಳ ನಂತರ 21 ಕೊನೆಯ ಓವರ್ ಮಾತ್ರ ಉಳಿದಿದೆ. ಇಲ್ಲಿ 1 ಸೈಡೆಡ್ ಆಗ್ತಾ ಇದೆ ಒಂದು ಮ್ಯಾಚ್. ದಿಲೀಪ್ ನಿ ಬ್ಯಾಟರ್. ಸಂದೇಶ್ ಆನ್ ಸ್ಟ್ರೈಕ್. 6 ಬಾಲ್ 40 ರನ್ಸ್. ಮತ್ತೆ ಏರಲ್ಲಿದೆ ಇದು ಕೂಡ ಕ್ಯಾಚ್ ಆಪರ್ಚುನಿಟಿ. ಸಿಂಪಲ್ ಕ್ಯಾಚ್ ಇದು ಅಶುತೋಷ್ ಅವ್ರ ಕಡೆಯಿಂದ. 21 for 7. ಕಾಟನ್ ಬೌಲ್ಡ್ ಅಲ್ಲಿ ವಿಕೆಟ್ ಕಳ್ಕೊತಾರೆ ಸಂದೇಶ್. ಉಳಿದಂತ 5 ಬಾಲ್ ಮೇಡ್ ಇನ್ ಪ್ಲಸ್ 2 ವಿಕೆಟ್ ಅಲ್ಲಿ ತಗೊಂಡಿದ್ರು ಫಸ್ಟ್ ಸ್ಪೆಲ್ ಅಲ್ಲಿ ಅಶುತೋಷ್ ಅವರು. ಲಾಸ್ಟ್ ಓವರ್ ಅಲ್ಲಿ ಬರ್ತಾರೆ. ಫಸ್ಟ್ ಬಾಲ್ ಅಲ್ಲೇ ಬಂದಿದ್ದ ಕೂಡಲೇ ವಿಕೆಟ್ ಅನ್ನ ತೆಗಿತಾರೆ. ದಿ ಬ್ಯಾಟರ್ ಅಜಯ್. ಮತ್ತೆ ಬ್ಯಾಟ್ ಸ್ವಿಂಗ್ ಜೋರಾಗಿತ್ತು, ಬಟ್ ಡಿಸ್ಟೆನ್ಸ್ ಕ್ಲಿಯರ್ ಆಗಲ್ಲ. ಇದು ಸಾಫ್ಟ್ ಮೈಂಡೆಡ್ ಶಾಟ್ ಅಂತಾನೆ ಹೇಳ್ಬೋದು. ಜಸ್ಟ್ ಹೊಡಿಬೇಕನ್ನೋಂತ ಆಲೋಚನೆ. ಸಿಂಗಲ್ ಮಾತ್ರ ಸಿಗುತ್ತೆ. ಔಟೇಜ್ ಆಗ್ತಾ ಇದೆ. ಇಲ್ಲಿ ಶಾರ್ಟ್ ಥರ್ಡ್ ಮ್ಯಾನ್ ಪ್ರೊಟೆಕ್ಷನ್ ಇದೆ. ರನ್ ಔಟ್ ಆಪರ್ಚುನಿಟಿ ಮಿಸ್ ಮಾಡ್ತಾರೆ. ಓವರ್ ಥ್ರೋಸ್ ಇಂದ 1 ರನ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ ದಿಲೀಪ್. ಡೇ 5 ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಒಂದು ಮುಂದಾಳತ್ವದಲ್ಲಿ ನಡೀತಾ ಇರತಕ್ಕಂಥ ಮೀಡಿಯಾ ಚಾಂಪಿಯನ್ಸ್ ಲೀಗಿನ 5ನೇ ದಿನದ ಕೊನೆಯ ಮ್ಯಾಚ್. ಕೊನೆಯ 3 ಬಾಲ್ ಉಳಿತಾ ಇದೆ ಇಲ್ಲಿ. ಮತ್ತೆ ಕ್ಯಾಚಿಂಗ್ ಪ್ರಾಕ್ಟೀಸ್. ಸತೀಶ್ ಫೀಲ್ಡರ್. ಕೊನೆಯ 2 ಬಾಲ್ ಉಳಿತಾ ಇದೆ. ಎಂತ ಬೌಲಿಂಗ್ ಫಿಗರ್ ಇದು. ಜಸ್ಟ್ 2 ರನ್ ಕೊಡ್ತಾರೆ, 4 ವಿಕೆಟ್ ಅನ್ನ ತೆಗಿತಾರೆ. ಇದುವರೆಗೂ ನಾವು ಗಮನಿಸೋದಾದ್ರೆ 5 ವಿಕೆಟ್ಸ್ ಅಲ್ಲಿ ಯಾರು ಆಗಿಲ್ಲ. 5 ವಿಕೆಟ್ ಅನ್ನ ತಗೋತಾರ. ಫಸ್ಟ್ ಬೌಲರ್ ಈ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ. ಫೈವ್ ವಿಕೆಟ್ಸ್ ಆಲ್ ಆಗ್ತಾರ ನೋಡ್ಬೇಕಾಗಿದೆ. ಇನ್ನು ಕೂಡ ಕೊನೆ 2 ಬಾಲ್ ಉಳಿದಿದೆ. ಅವರು ನ್ಯೂ ಬ್ಯಾಟರ್ ಸ್ಟ್ರೈಕರ್ ಇದ್ದಾರೆ. ತುಂಬಾ ಕ್ಲೋಸ್ ಆಗಿತ್ತಿದು. ಆಫ್ ಸ್ಟಂಪ್ ಸೈಡ್ ಇಂದ ಹೋಗುತ್ತೆ. ಕೊನೆಯ ಬಾಲ್ ಉಳಿತಾ ಇದೆ ಇಲ್ಲಿ. ಲಾಸ್ಟ್ ಬಾಲ್ ಆಫ್ ದಿ ಮ್ಯಾಚ್. ಡಿಸಪಾಯಿಂಟೆಡ್ ಬ್ಯಾಟಿಂಗ್ ನೋಡ್ತಾ ಇದೀವಿ ನಾವು ನ್ಯೂಸ್ ಫಸ್ಟ್ ಕನ್ನಡ ಟೀಮ್ ಇಂದ. 3ನೇ ಮ್ಯಾಚ್ ಆಡ್ತಾ ಇದ್ದಾರೆ ಲೀಗಲ್ಲಿ. ಫಸ್ಟ್ 2 ಮ್ಯಾಚ್ ಕಳ್ಕೊಂಡಿದ್ರು. ಇಂಪಾರ್ಟೆಂಟ್ ಮ್ಯಾಚ್ ಇದು ಕೂಡ ಆಲ್ಮೋಸ್ಟ್ ಸೋಲ್ ಅಂತ ಕನ್ಸಿಡರ್ ಆಗುತ್ತೆ. ತುಂಬಾನೇ ಶಾರ್ಟ್ ಆಗಿದೆ ಇದು.
ಕ್ಯಾಚಿಂಗ್ ಪ್ರಾಕ್ಟೀಸ್, ಜಂಪಿಂಗ್ ಎಫರ್ಟ್ ಇತ್ತು. ಬೌಂಡ್ರಿ ಅಂತ ಕಾಲ್ ಬರುತ್ತೆ, ಬೌಂಡ್ರಿಯಿಂದ ಫಿನಿಶ್ ಮಾಡ್ತಾರೆ. ಒಂದು ಒಳ್ಳೆ ಪ್ರಯತ್ನ ಫೀಲ್ಡರ್ ಕಡೆಯಿಂದ. 33 ರನ್ಗಳ ಒಂದು ಭರ್ಜರಿ ಜಯವನ್ನ ಗಳಿಸುತ್ತೆ ಇಲ್ಲಿ ರೇಡಿಯೋ ಸಿಟಿ. 61ರ ಒಂದು ಟಾರ್ಗೆಟ್, ಈ 33 ರನ್ಗಳ ಒಂದು ಭರ್ಜರಿ ಜಯ. ಮ್ಯಾನ್ ಆಫ್ ದ ಮ್ಯಾಚ್, 4 ವಿಕೆಟ್, 1 ಸಿಕ್ಸ್, 1 ಬೌಂಡ್ರಿ, 7 ಬಾಲಲ್ಲಿ 12 ರನ್. ರೇಡಿಯೋ ಸಿಟಿ ಟೀಮಿನ ಸತೀಶ್ ಅವರು ಬಂದು ನಿಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಯೋಜನೆ ಮಾಡಿದಂತ ಮೀಡಿಯಾ ಪ್ರೀಮಿಯರ್ ಲೀಗ್, ಮೀಡಿಯಾ ಚಾಂಪಿಯನ್ಸ್ ಲೀಗಿನ ಡೇ 5 ಮ್ಯಾಚಸ್ ಕಂಪ್ಲೀಟ್ ಆಗ್ತಾ ಇದೆ. ಮತ್ತೆ ನಾಳೆ ಇನ್ನ ನಮ್ಮ ಪೂಲ್ ಸಿ ಕೆಲವು ಮ್ಯಾಚಸ್ ಇದೆ. ಒಂದು ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ. ಅದು ಯಾವ ಟೀಮ್ಸ್ ಪೂಲ್ ಡಿಸೈಡರ್ ಅಲ್ಲಿ 2 ಪ್ಲೇಸ್ ಅನ್ನ, ಪೂಲ್ ಸಿ ಇಂದ 2 ಪ್ಲೇಸ್ ಅನ್ನ ಪಡ್ಕೊಳ್ತಾರೆ ಅಂತ ನೋಡ್ಬೇಕಾಗಿದೆ. ಇವತ್ತಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳೆ ಲೈವ್ ಆಕ್ಷನ್ ಅಲ್ಲಿ ಜಾಯಿನ್ ಆಗ್ತೀವಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇವಿ. ಇದು